ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ಇವತ್ತು ಮಂಡೇ, ಸೊ ಸ್ಯಾಟರ್ಡೇ ಸಂಡೇ 2 ದಿನ ಚುಟ್ಟಿ ಆದಮೇಲೆ ಇವತ್ತು ಸ್ಕೂಲಿಗೆ ಹೋಗೀನಿ. ಸೊ ಚಲೋ ಐತೆ ನನ್ನ ದಿನ ಇವತ್ತು. ಸೊ ಮನೆಗೆ ಬಂದು ಕೆಸ ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತಿ ನೋಡ್ರಿ. ನಮ್ಮ ತಂಗಿ ಇಲ್ಲಿ ಏನೋ ಮಾಡ್ಲತ್ತಾಳ. ಏನು ಮಾಡತ್ತ ಅಂತ ಕೇಳೋಣ. ಸುಂದ್ರ ಏನು ಮಾಡತ್ತಿ? ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡತ್ತೀನವ ರಾಣಿ. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡತ್ತವ್ರಿ ನಮ್ಮ ತಂಗಿ ಸುಂದರು. ಈಗ ಬೇಕಲ್ಲ ನೀನು ಮಾಡ್ಲಕ್ಕ ಅಡಿಗೆ. ಏನು ಮಾಡ್ತೀನಿ ಅಡುಗೆ ಇವತ್ತು ಹೇಳು ಏನು ಮಾಡ್ಲಂತ. ಇವತ್ತು ಆ್ಯಕ್ಚುಲಿ ನಮ್ಮ ಮಮ್ಮಿ ಇಲ್ಲ, ಇವತ್ತು ಹಾಲಿಡೇ. ನಮ್ಮ ಮಮ್ಮಿ ಡಿನ್ನರ್ ಅಡುಗೆ ಸಲಕ ನಮ್ಮ ಮಮ್ಮಿ ಇಲ್ಲಾಂದ್ರೆ ನಾವು ಮತ್ತೆ ನಿಮ್ಮ ಮಮ್ಮಿ ಊರಿಗೆ ಹೋಗ್ಯಾರ ಅನ್ಕೊಂಗಾರ. ಮನೆಗೆ ಯಾರ ನಮ್ಮ ಮಮ್ಮಿ, ಬಟ್ ಡಿನ್ನರ್ ಇವತ್ತು ನಾ ಪ್ರಿಪೇರ್ ಮಾಡತ್ತೀನಿ. ಸೊ ಅದಕ್ಕೆ ನಮ್ಮ ತಂಗಿ ಕೇಳತ್ತೀನಿ ಏನು ಮಾಡಲಿ ಅಂತ. ಏನು ಮಾಡಿ ಸುಂದ್ರು? ಅಲ್ಲಿ ಪಪ್ಪ ತರಕಾರಿ ತಂದಲ್ಲಿ ಏನೇನು ತಂದಾರ? ತರಕಾರಿ ರಾಜಗಿರಿ ತಂದಾರ, ಮತ್ತು ಬೀಟ್ರೂಟ್ ಅದ, ಗೋಬಿ ಅದ, ಹಾಗಲಕಾಯಿ ಅದ, ಮೆಂತಿ ಪಲ್ಯ ಅದ. ಏನು ಮಾಡಿ ಹೇಳಿಕೆ ಇಷ್ಟೆಲ್ಲ ಸೊಪ್ಪು ತಂದ್ರೆ ನಮ್ಮ ಪಪ್ಪ ಹೀಗೆ ಮಾರ್ಕೆಟ್ ಹೋಗಿ ಸಂತಿ ಕಲಬುರ್ಗಿ ಸಂತಿ ಮೆಂತಿ ಮಾಡ್ಬೇಕು. ಮೆಂತಿ ಪಲ್ಯ ಬಟ್ ಅದು ಡಿಫ್ರೆಂಟ್ನಾಗ ಮಾಡಪ್ಪ, ಮತ್ತು ಸೇಮ್ ಮಾಡ್ಬೇಡ ಹಂಗೆ ಬ್ಯಾಳೆ ಹಾಕಿ ಮಾಡೋದು. ಮತ್ತೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಮಾಡ್ಲೇನು? ಆಯಿತು. ಸೊ ನಮ್ಮ ತಂಗಿಗೆ ಮೆಂತಿ ಪಲ್ಯ ಮಾಡ್ಬೇಕಂತ. ಅದು ಸೇಮ್ ಡೈಲಿ ಯಾವಾಗ ನಾರ್ಮಲ್ ಹೆಂಗೆ ಮಾಡ್ತೀವಲ್ಲ ಹಂಗೆ ಬ್ಯಾಡ್ ಅಂತ, ಡಿಫ್ರೆಂಟ್ ಸ್ಟೈಲ್ದಾಗ ಮಾಡ್ಬೇಕಂತ. ಸೊ ಡಿಫ್ರೆಂಟ್ ಸ್ಟೈಲ್ನ ಒಂದು ಗೊತ್ತದ. ಮೊದಲು ಅವಾಗ ಮಾಡಿದ್ದೆ. ಈಗ ಅದು ಭಾಳ ದಿನ ಆಯಿತು. ಅದು ಹೇಳ್ತಾರಲ್ಲ ಆಫ್ಟರ್ ಲಾಂಗ್ ಡೇಸ್ ಅಂತ. ಸೊ ಹಂಗದ ಬರೀ ವ್ಲಾಗ್ ಸ್ಟಾರ್ಟ್ ಮಾಡಮಂತ. ಅದು ಏನದ ರೆಸಿಪಿ ಹೆಂಗೆ ಮಾಡಬೇಕು ಅಂತ ಸೊ ಈ ವ್ಲಾಗ್ದಾಗ ಎಲ್ಲ ತಿಳಿಸ್ಕೊಡ್ತೀನಿ ಅಂತ. ಫಸ್ಟ್ಲಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ವಿಡಿಯೋ ನೋಡ್ಲತ್ತೀರಿ, ಸೊ ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಭೀ ಮಾಡಿರಿ. 8 o'clock. ತ ಮೆಂಟು ಪಲ್ಲು. ಸೊ ನಮ್ಗೆ ಮಮ್ಮಿ ಅಲ್ಲತ್ತಿ ನೋಡಿ. ನಮ್ಮ ಮಮ್ಮಿ ಜೊತೆ ಬ್ಲಾಗ್ ಮಾಡಿ ಮಮ್ಮಿ ಅಂತ ಹೊಂಟ. ಸೊ ನನ್ನ ತಂಗಿ ಇದು ಮೆಂತಿ ಸೊಪ್ಪು ತಂದು ಕೊಟ್ಟಾಳ. ಆ್ಯಕ್ಚುಲಿ ಏನಂತಾರೆ, ನಾವು ಮೆಂತಿ ಪಲ್ಯ ಈ ಥರ ಹಿಂಗೆ ಹೇಳ್ತೀವಿ, ಮೆಂತಿ ಸೊಪ್ಪು ಅಂತ ಹಿಂಗೆ ಹೇಳಲ್ಲ, ಮೆಂತಿ ಪಲ್ಯ ಅಂತ ಹೇಳ್ತೀವಿ. ಸೊ ಈಗ ನಾ ಸೊಪ್ಪು ಅಂತ ಹೇಳ್ತೀನಿ. ಸೊ ನಮ್ಮ ತಂಗಿಯಲ್ಲಿ ಮೆಂತಿ ಸೊಪ್ಪು ಕೊಟ್ಟಾಳ. ಪಲ್ಯನೇ ಅಂತೀವಲ್ಲ, ಮತ್ತೆ ಆ್ಯಕ್ಚುಲಿ ಹಿಂಗೆ ಹೇಳಿದ್ದೆ ಇದೇನಂತಾರ ನಮ್ಮ ಕಡೆ ಮೆಂತಿ ಎಲ್ಲಕ್ಕೂ ಪಲ್ಯ ದಿನಸಂತೆ ಅಂತಾರೆ. ಸೊ ಈಗ ಇದು ಫಸ್ಟ್ ನಾ ಏನು ಮಾಡ್ತೀನಿ, ಇದು ಮೆಂತಿ ಪಲ್ಯ ಎಲ್ಲ ಸೋಸ್ಕೋಬೇಕಲ್ಲ, ಇದೆಲ್ಲ ಸೋಸ್ಕೊಂಡು ಸಿಗ್ತೀನಂತೆ ನಿಮಗೆ ಆಮೇಲೆ. ಸೊ ಅಲ್ಲಿ ತನಕ ಪಾಸ್. ಆ್ಯಕ್ಚುಲಿ ಇದು ಸೊಪ್ಪು ಇದು ಮೆಂತಿ ಪಲ್ಯ ಎಲ್ಲ ಸೊಪ್ಪು ಇದು ನಮ್ಮ ಮಮ್ಮಿ ಸೋಸ್ಕೊಟ್ಟಾರ. ನಾ ಅದಕ್ಕೆಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಕಟ್ ಮಾಡ್ಕೊಂಡಿನಿ. ಇಲ್ಲೊಂದು ಸಣ್ಣದು ಉಳ್ಳಾಗಡ್ಡಿ ಕಟ್ ಮಾಡೀನಿ, ಮತ್ತು ಇದು ಬೆಳ್ಳುಳ್ಳಿ ಅದೊಂದು ಕಟ್ ಮಾಡೀನಿ. ಬೆಳ್ಳುಳ್ಳಿ ಒಂದು 4 ಪೀಸ್ ತೊಗೊಂಡಿನಿ. ಹಾಗೆ ಎಲ್ಲ 2 ಟಮಾಟ ತೊಗೊಂಡಿನಿ. ಇದು ಮಿಕ್ಸಿ ಮಾಡ್ಕೋಬೇಕು. ಈಗ ನಾ ಒಂದು ಬೈ ಒಂದು ಪ್ರೊಸೆಸ್ ಹೇಳ್ತೀನಿ. ಫಸ್ಟಿಗೆ ಈಗ ಏನು ಮಾಡಬೇಕು, ಇದೆಲ್ಲ ಏನು ಮೆಂತಿ ಪಲ್ಯ ಹಿಂಗೆ ದೊಡ್ಡ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಸಣ್ಣ ಚಾಪ್ ಮಾಡ್ಕೋಬೇಕು. ಅಂದರೆ ಸಣ್ಣ ಕಟ್ ಮಾಡಬೇಕು. ಇದು ಇದ್ರಾಗೆ ಮಾಡ್ತಿಲ್ಲ, ಪ್ಯಾನ್ದಾಗೆ ಅದ್ರಾಗೆ ಮಾಡು. ದೊಡ್ಡ ಪ್ಯಾನ್ ಬೇಡಂತಿ, ಇವು ಹುರಿಲಾಕೆ ಎಳ್ಳು. ಈಗ ಒಂದು ಸ್ವಲ್ಪ ಸೊಪ್ಪು ತೊಗೊಂಡಿನಿ. ಇದು ಸಣ್ಣ ಕಟ್ ಮಾಡ್ಕೋಬೇಕು. ಎದಕ್ಕೆ ಫ್ರೈ ಮಾಡ್ತೀವಲ್ಲ ಅದಕ್ಕೆ ಬರೀ ಮಾತಾಡ್ತಾಳಲ್ಲ ನಮ್ಮ ಅಕ್ಕ. ಅದಕ್ಕೆ ಹಂಗೆ ನಾವು ಬಿ ಜರ ನಮ್ಮ ಐಫೋನ್ಲಿಂದ ಹಂಗೆ ಜರ ಒಂದು ಸ್ಲೋಮೋ ಹಾಕಮಿ. ಹೌದು ಬ್ರೋ, ಇದೊಂದು ಇದು ಮಾಡು ಗೈಸ್. ಹಂಗೆ ನಾವು ಎಷ್ಟು ಗೈಸ್ ಅಂತ ಬಂತೀಗ ನನ್ನ ಬಾಯಿ ಫ್ರೆಂಡ್ಸ್ ಸಂಗಟ ಮಾತಾಡ್ತೀನಲ್ಲ, ಅದು ರೂಢಿ ಅದ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗೆ ಇದು ಶಾರ್ಟ್ಸ್ ವಿಡಿಯೋ ಭೀ ಬಿಡಬೇಕಲ್ಲ, ಅದಕ್ಕಂತಸಿಂದ ಲಾಂಗ್ ವಿಡಿಯೋಸ್ ಸಂಗಟ ಅದು ಭೀ ಹಾಗೆ ಶಾರ್ಟ್ಸ್ ಅದು ನನ್ನ ತಂಗಿನ ಫೋನ್ದಾಗ ಮಾಡ್ಲತ್ತೀವಿ. ಸೊ 2 ಲಾಂಗ್ ವಿಡಿಯೋ ಮತ್ತು ಶಾರ್ಟ್ಸ್ ವಿಡಿಯೋ ಕುಕ್ಕಿಂಗಿಂದ ಎಲ್ಲ ಬಿಡ್ಲತ್ತೀವಿ. ಸೊ ಅಟ್ಲೀಸ್ಟ್ ಇದಕ್ಕರೆ ಇಷ್ಟ ಮೆಹನತ್ ಮಾಡತ್ತೀವಿ, ಜರ ಇದಕ್ಕರೆ ಸ್ವಲ್ಪ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಕಮೆಂಟ್ ಆದಷ್ಟು ಲೈಕ್ ಮತ್ತು ಶೇರ್ ಅದು ಮಾಡಿರಿ. ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಖರೆ ಅಂತ ನೋಡಿ. ಸೊ ಇದು ಇಷ್ಟೆಲ್ಲ ಸೊಪ್ಪೆಲ್ಲ ಇದು ಸೋಸ್ಕೊಂಡಿವಲ್ಲ, ಅದಿಷ್ಟೆಲ್ಲ ಕಟ್ ಮಾಡಬೇಕು. ಸೊ ಇಲ್ಲಿ ನಮ್ಮ ಮಮ್ಮಿ 2 ಇದು ಮಾಡರೇನಿ ಮಮ್ಮಿ. 2 ನೀ ಸ್ವಲ್ಪ ತಗೋನಿ. ಅದು ತೊಳಿತೀವಿ ಬಿಡು, ಸಾಕಲ್ಲ ಇಷ್ಟ. ಈಗಿಂದ ರಾತ್ರಿ ಬೇಕು. ಮೆಂತಿ ಪಲ್ಯ ಏನು ಕಟ್ ಮಾಡಿದ್ದೆ ಅಲ್ಲ ಅದು ಒಂದು ಸ್ವಲ್ಪ ತೊಳ್ಕೊಂಡಿನಿ. ಆ್ಯಕ್ಚುಲಿ ತೊಳಿಬೇಕಿದು ಒಂದು 2 ಸಲ ತೊಳೆದೀನಿ. ಅದಕ್ಕೆ ಸ್ವಲ್ಪ ಕೆಸರದು ಆಗ್ತಿರ್ತದಲ್ಲ
ಮಣ್ಣು ಅದು ಮಾರ್ಕೆಟ್ಲಿಂದ ತಂದಿರ್ತಾರೆ, ಸೊ ಮಣ್ಣು ಅದೆಲ್ಲ ಆಗ್ತಿರ್ತಲ್ಲ. ಸೊ ಅದ್ರ ಸಲಕ್ಕೆ ನೀಟಾಗಿ 2 ಸಲ ವಾಶ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿನಿ. ಈ ಪ್ಯಾನ್ನಾಗ ಏನು ಮಾಡಬೇಕು, ಒಂದು ಸ್ವಲ್ಪ ಶೇಂಗಾ, ಪುಟಾಣಿ ಮತ್ತು ಎಳ್ಳು ಇವು 3 ಕಲ್ತು ಏನು ಮಾಡಬೇಕು, ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಾಕಬೇಕು, ಸ್ವಲ್ಪ ಅಷ್ಟೇ. ಒಂದು ಸ್ವಲ್ಪ ಶೇಂಗಾ, ಎಲ್ಲ ಒಂದೊಂದು ಮುಟ್ಕಿ ತಗೋರಿ ಹಿಂಗೆ. ಮತ್ತು ಒಂದು ಸ್ವಲ್ಪ ಪುಟಾಣಿ, ಹಾಗೆ ಎಳ್ಳು ಇದು ಚಲೋ ನೋಡಿ ಇದು ಮಾಡ್ರಿ, ಏನಂತಾರ ಕಂಕರ ಅವೆಲ್ಲ ಇರ್ತಾವೆ. ಇದೆಲ್ಲ ನಾವು ಒಮ್ಮೆ ಸೋಸ್ ಮಾಡಿ ಇಟ್ಟಾರೆ, ಅದಕ್ಕೆ ನಾ ಹಾಗೆ ಹಾಕ್ಲತ್ತೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಎಳ್ಳು ತೊಗೊಂಡಿನಿ. ಸೊ ಎಳ್ಳು ಒಂದು ಸ್ವಲ್ಪ ಹೆಚ್ಚಿಗೆನೇ ಇರಲಿ, ಅದ್ರ ಟೇಸ್ಟ್ ಚಲೋ ಬರ್ತದೆ. ಈಗ ಇದು ಎಲ್ಲ ಏನು ಮಾಡಬೇಕು, ಚಲೋ ಫ್ರೈ ಮಾಡ್ಕೋಬೇಕು. ಸೊ ಇಷ್ಟು ಮೂರು ಇಂಗ್ರೀಡಿಯೆಂಟ್ಸ್ ಚಲೋ ಫ್ರೈ ಮಾಡಬೇಕು. ಚಲೋ ಫ್ರೈ ಮಾಡಿಕೊಂಡು ಹೇಳ್ತೀನಿ ನಾನು ನೆಕ್ಸ್ಟ್ ಏನಂತ. ಆಯ್ತು, ನಮ್ಮ ಅಕ್ಕ ಎಲ್ಲ ಅಡುಗೆ ಬರ್ತಾವೆ, ಒಂದೊಂದೊಂದೊಂದು ಟ್ರೈ ಮಾಡ್ತೀನಿ. ಎಲ್ಲ ಬರ್ತದೆ ಸುಂದ್ರಿ, ಬಟ್ ಅಷ್ಟು ನನ್ನಷ್ಟು ಬರಲ್ಲ ಹಂಗೆ. ಅಮ್ಮ ಬಟ್ ಮಾಡಕ್ಕೆ ನಿಂತಂದ್ರೆ ಎಲ್ಲ ಟೇಸ್ಟೇ ಮಾಡ್ತೀನಿ. ನಾ ಮತ್ತು ಮಮ್ಮಿ ಮಾಡೋಕ್ಕಿಂತ ಫುಲ್ ಟೇಸ್ಟ್ ನಿನ್ನ ಕೈದೇ ಟೇಸ್ಟ್ ಇರ್ತದೆ ಅಡುಗೆ. ಕಲರ್ ಫುಲ್ ಚೇಂಜ್ ಆಗತ್ತಾನ ಇದು ಈ ಥರನೇ ಹೀಗೆ ಫ್ರೈ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಲೈಟ್ ಹಿಂಗೆ ಕಲರ್ ಚೇಂಜ್ ಆಗಬೇಕು. ಸೊ ಎಳ್ಳು ಪುಟಾಣಿ ಜಲ್ದಿ ಆಗ್ತದೆ, ಶೇಂಗಾನೇ ಒಂದು ಸ್ವಲ್ಪ ಲೇಟ್ ಅದ. ಇಲ್ಲಿ ಆ್ಯಕ್ಚುಲಿ ಏನಂತಾರೆ, ಶೇಂಗಾ ಮತ್ತು ಎಳ್ಳಿಂದು ಇದು ಅದ ನಂಬಲ್ಲಿ. ಇಲ್ಲಿ ಅದ ನೋಡಿ ಪುಡಿ ಆಲ್ರೆಡಿ ನಾವು ಒಮ್ಮೆ ಒಂದು ಡಬ್ಬೆಗೆ ಫ್ರೈ ಮಾಡಿ ಇಟ್ಟಾರ. ಬಟ್ ಇಲ್ಲಿ ಎಕ್ಸ್ಟ್ರಾ ಇನ್ನೊಂದರ ಜೊತೆ ಏನು ಆ್ಯಡ್ ಮಾಡಿದದ ಅಂತಂದ್ರೆ ಪುಟಾಣಿ. ಸೊ ಅದಕ್ಕಂತ ಇನ್ನೊಂದು ಸರ್ತಿ ಒಂದು ಸ್ವಲ್ಪ ತೊಗೊಂಡು ಫ್ರೈ ಮಾಡ್ತೀನಿ. ಅದಕ್ಕೆ ಈಗ ಫ್ರೈ ಆಗ್ಯಾವ. ಅದು ಜಾಸ್ತಿ ಬಿ ಎಳ್ಳು ಫ್ರೈ ಮಾಡ್ಬೋದು, ಮತ್ತಿಲ್ಲಾಂದ್ರೆ ಕೈ ಆಗ್ತದೆ ಖರೆ ಬಿ, ಅದು ಬಿ ಒಂದು ಮೇನ್ ರೀಸನ್. ಈಗ ಇದು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇಲ್ಲಿ ಏನು ಮಾಡ್ತೀನಿ, ಇದು ಎಲ್ಲ ಏನು ರೋಸ್ಟ್ ಮಾಡ್ಕೊಂಡಿನಲ್ಲ, ಈಗ ಇದು ಒಂದು ಸಣ್ಣ ಜಾರಿ ಹಾಕ್ಕೊಂಡು ಇದು ಮಿಕ್ಸಿ ಮಾಡ್ತೀನಂತ. ಓಕೆ, ಸೊ ಫುಲ್ ಸಣ್ಣ ಪೇಸ್ಟ್ ಆಗ್ಬೇಕು, ನಾನು ಹಿಂಗೆ ತೋರಿಸ್ತೀನಂತ. ಸೊ ಇದು ಮಿಕ್ಸಿ ಮಾಡ್ಕೊಂಡು ಬರತನ, ಸೊ ಅಲ್ಲಿ ತನಕ ಪಾಸ್. ಸೊ ಫೈನಲಿ ಇದು ನೋಡ್ರಿ ಫುಲ್ಗೆ ಈ ಥರ ಹಿಂಗೆ ಸಣ್ಣ ಪೇಸ್ಟ್ ಆಗಬೇಕು. ನೀರು ಒಂದು ಸ್ವಲ್ಪ ಭಾಳ ಹಾಕ್ಬೇಕು, ಸ್ವಲ್ಪ ಹಾಕ್ಬಿಡ್ತು, ಸ್ವಲ್ಪ ಜಾಸ್ತಿ ಹಾಕ್ರಿ. ಹಂಗಂದ್ರೆ ಈಗ ಈ ಥರ ಈ ಥರ ಹಿಂಗೆ ಫುಲ್ ಕನ್ಸಿಸ್ಟೆನ್ಸಿ ಹಿಂಗೆ ಇರ್ತದೆ. ಫುಲ್ ಇದು ಇರಬೇಕು, ಪೇಸ್ಟ್ ಅಂತೀವಲ್ಲ ಫುಲ್ ಆಗಬೇಕು. ಹಾಂ, ಓಕೆ. ಸೊ ಈಗ ಇದಾಯ್ತಲ್ಲ, ಈಗ ನೆಕ್ಸ್ಟ್ ಪ್ರೊಸೆಸ್ ಇದ್ರಾಗೆ ಮಾಡ್ಬೋದು. ಇದೇ ಪ್ಯಾನ್ದಾಗ ಯೂಸ್ ಮಾಡ್ತೀನಿ. ಹೆಂಗೂ ಇದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇಷ್ಟೇ ಆಯ್ತು. ಓಕೆ, ಸಣ್ಣದ ಪ್ಯಾನೇ ತೊಗೊಂಡಿನಿ, ಮತ್ತೆ ದೊಡ್ಡದು ಮುಸ್ರಿ ಬೀಳ್ತಾವೆ ಮಾಡ್ತಾನೆ. ಈಗ ಇಲ್ಲಿ ಮತ್ತೆ ಏನು ಮಾಡ್ಬೇಕು, ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಸೊ ನೋಡ್ರಿ ಎಣ್ಣೆ ನಿಮ್ಮಲ್ಲಿ ಬಿಟ್ಟಿದ್ದು ಏನಂದ್ರೆ ಎಷ್ಟು, ಓ ಮೈ ಗಾಡ್. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ ಎಣ್ಣೆ. ಸೊ 1.5 ಮಿಲಿ ಎಣ್ಣೆ ಹಾಕಿ ನೋಡ್ರಿ. 1 ರೂಪಾಯಿ ಜಾಸ್ತಿ ಇಟ್ಟೇನಿ. ಹಾಕ್ತಾಕ ಸುಸ್ತಾಗ ಮತ್ತು ಮಮ್ಮಿ ಅವಾಗೆ ವಾರ್ನ್ ಮಾಡಿಲ್ಲ ಎಣ್ಣೆ ಜಾಸ್ತಿ ಹಾಕ್ಬೇಡ ಅಂತ. ನಿನ್ನೆ ಭೀ ಒಂದು ಪಲ್ಯ ಮಾಡಿದ್ದೆ, ಅದ್ರೊಳಗೆ ಭೀ ಮಿಕ್ಸ್ಡ್ ಸಬ್ಜಿ, ಅದ್ರದ್ದು ಭೀ ಎಣ್ಣೆ ಭಾಳ ಆಗಿತ್ತು. ನಮ್ಮ ಮಮ್ಮಿ ಪಾಪ ತಿಂದಿಲ್ಲ ಅದು ಪಲ್ಯ. ಎಣ್ಣೆ ಕಾಯ್ದು ಆಲ್ರೆಡಿ. ಇಲ್ಲ ಇದು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಿದ್ದಲ್ಲ, ಈಗ ಇದು ಬೆಳ್ಳುಳ್ಳಿ ಹಾಕ್ಬೇಕಿದ್ರು. ರೆಡಿ. ಸೊ ಇದು ಚಾಪ್ ಮಾಡ್ಕೊಂಡಿದ್ದು ಬೆಳ್ಳುಳ್ಳಿ ಚಲೋ ಫ್ರೈ ಆಗಬೇಕು. ಒಂದು ಸ್ವಲ್ಪ ಅದು ಸ್ಮೆಲ್ ಹೋಗತ್ತಾನ, ಹಸಿ ಸ್ಮೆಲ್ ಹೋಗತ್ತಾನ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಲ್ದಿನೇ ಆಗ್ತದೆ ಇದು. ಅದಾದ್ಮೇಲೆ ಏನು ಮಾಡಬೇಕು, ಡೈರೆಕ್ಟ್ಲಿ ಇದೆ ನಾವು ತೊಳೆದಿವಲ್ಲ ಇದು ಸೊಪ್ಪು, ಕಲರ್ ಸೊಪ್ಪು, ಈಗ ಅದು ಹಾಕಬೇಕು. ಸೊ ಇದು ರೆಸಿಪಿ ಭಾಳ ಅಂದ್ರೆ ಭಾಳ ಈಸಿ ಅದ. ಎಷ್ಟು ಈಸಿ ಅದ ಅಷ್ಟೇ ಟೇಸ್ಟ್ ಭೀ ಕೊಡ್ತದ. ಸೊ ಒಂದು ಸರ್ತಿ ಟ್ರೈ ಮಾಡಿರಿ ನೀವು, ಖರೆ ಹೇಳ್ತೀನಿ ನಾ. ಐದು ತೆಗಿತು ಸೊಪ್ಪು ಹಾಕ್ತೀನಿ ಇದ್ರಾಗ. ತೊಳಿಬೇಕಿದೆ ಆ್ಯಕ್ಚುಲಿ, 2 ಸಲ ತೊಳಿಬೇಕು ಚಲೋ. ನನ್ನ ತಂಗಿ ಅಂತ ಆವಾಜ್ ಮಾಡೋದ್ರ ಏಕ್ ನಂಬರ್ एक नंबर तुझ कंबर
ಚಾಲ್ ಶೇಕ್ ಈಗ ಏನು ಮಾಡಬೇಕು, ಈಗ ಫ್ರೈ ಮಾಡ್ಕೊ ಟೈಮಿಗೆ ಇಲ್ಲಿ ಉಪ್ಪು ಭೀ ಹಾಕ್ಬೇಕು. ಈಗ ಉಪ್ಪು ಎದಕ್ಕೆ ಹಾಕಬೇಕು, ಹಿಂಗೆ ಎದಕ್ಕೆ ಫ್ರೈ ಮಾಡ್ಬೇಕಂದ್ರೆ ಕೈ ಹಾಕು ಇಲ್ಲಂದ್ರೆ ಅದಕ್ಕೆ. ಸೊ ಸ್ವಲ್ಪ ಹಾಕೋರಿ. ಆ್ಯಕ್ಚುಲಿ ಇಂಥವು ಸೊಪ್ಪು ಪಲ್ಯಗಳೆಲ್ಲ ಜಾಸ್ತಿನೇ ಇದು ಆಗ್ತದೆ, ಭಾಳ ಉಪ್ಪು ಅನ್ನಿಸ್ತದ. ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ರಿ. ಮತ್ತು ಇದೊಂದು ಸ್ವಲ್ಪ ಸ್ಪೀಡ್ ಇಟ್ಕೊಂಡು ಚಲೋ ಫ್ರೈ ಮಾಡಬೇಕು. ಸೊ ಇದು ಎಷ್ಟು ತನಕ ಫ್ರೈ ಮಾಡಬೇಕು ಅಂತಂದ್ರೆ ಒಂದು 2-3 ನಿಮಿಷ ಅಷ್ಟೇ. ನಮ್ಮಪ್ಪ ನೋಡ್ರಿ ನನ್ನ ಸಲಕ್ಕೆ ಪಾರ್ಸಲ್ ತಂತಾರೆ ಚಿಕನ್ 65 ಚಿಕನ್ ಫ್ರೈ. ನಮ್ಮ ಪಪ್ಪ ಬರೀ ಅಕ್ಕಿಗೆ ತರ್ತಾರ್ರಿ. ಯಾಕಂದ್ರೆ ನನ್ನ ತಂಗಿ ತಿನ್ನಲ್ರಿ ಅವೆಲ್ಲ, ಅದಕ್ಕೆ ನಮ್ಮ ಪಪ್ಪ ಯಾವ ಭೀ ನನ್ನ ಸಲಕ್ಕೆ ಅಷ್ಟೇ ತರ್ತಾರೆ. ತಿನ್ಬೇಕು ಹಾಕಿ ಭೀ ಎಲ್ಲ ತರ್ತಾರೆ. ಮೊನ್ನೆ ತಿನ್ನಂತ ತರಬೇಕು. ಹಿಂಗೆ ತಿನ್ನಂಥದ್ದು ಏನು ತರ್ಬೇಕು? ಮಧ್ಯಾಹ್ನ ತಂದರಿಲ್ಲ ವಡಾ ಮತ್ತು ಬಜ್ಜಿ ಇನ್ನ ಹಂಗೆ ಅವ ನೋಡು, ತಿಂದಿಲ್ಲ. ನಮ್ಮ ಮಮ್ಮಿ ನೋಡೋಣ ಆರ್ಡರ್ ರಾಜ್ ಮಾತಂದು ಆರ್ಡರ್ ಬಂತು ನಾವು. ಧ್ರುವ ವಾಪಸ್ ಕೊಟ್ಟ ಬೇಟ. ಏನು ವಾಪಸ್ ಕೊಟ್ಟ? ಉತ್ತಮ ಇದೆ ಅದು ರಾಕೆಟ್. ಯಾರಿಗೆ ಕೊಟ್ಟು? ಇವನಿಗೆ ಕೊಟ್ಟ ಕ್ಯಾಪ್ಟನ್. ಯಾಕ ರಾಘವಿಗೆ? ನನ್ಕಿಂತ ಯಾರು ಚಲೋ ಇದ್ರೆ ಅವ್ರಿಗೆ ಕೊಡ್ರಿ ಅಂತ. ಕರಿಬೇಕ್ರು ಅಜ್ಜಿ ಬಿ ಅನ್ನ ಐತೆಗಿದು ಸೊಪ್ಪೆಲ್ಲ ಕರೆಕ್ಟ್ ಇದು ಆಗ್ಯದಲ್ಲ. ಒಂದು ಎಕ್ಸಾಕ್ಟ್ 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡಿನಿ. ಈಗ ಇದು ಒಂದು ಪ್ಲೇಟಾಗ, ಬೇರೆ ಪ್ಲೇಟ್ದಾಗ ಇದು ಮಾಡಬೇಕು, ತೆಗಿಬೇಕು. ಮನ್ಸಿಗನಂತೀಗ ನಾವು ಮಮ್ಮಿ ಧ್ರುವ ಅಂತ. ಈಗ ಅದ ಏನು ಫ್ರೈ ಮಾಡ್ಕೊಂಡು ಏನು ತೆಕೊಂಡು ಇಟ್ಟಿವಲ್ಲ, ಈಗ ಅದೇ ಪ್ಯಾನ್ದಾಗ ಬೇಕಾದ್ರೆ ಬೇರೆ ತಗೊಂಡು ಭೀ ತೊಗೊರಿ. ನಾವು ತೊಗೊಂಡಿಲ್ಲ, ಮತ್ತೊಮ್ಮೆ ಮುಸ್ರಿ ಬೀಳ್ತಾವ ಅಂತ ಒಂದೇ ಇದ್ರದಾಗ ಯೂಸ್ ಮಾಡಿರ್ತೀವಲ್ಲ, ಸೇಮ್ ಎಲ್ಲ ಅದೇ ಪಲ್ಯ ಅದು. ಅದಕ್ಕೆ ಏನು ಮಾಡ್ಬೇಕು ಈಗ ಮತ್ತೆ ಇನ್ನೊಂದ್ಸಲ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ. ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಇದೇನು ಉಳ್ಳಾಗಡ್ಡಿ ಕಟ್ ಮಾಡಿದ್ನಲ್ಲ ಅದು ಉಳ್ಳಾಗಡ್ಡಿ ಹಾಕ್ಬೇಕು. ಫಸ್ಟಿಗೆ ಜೀರಾ ಹಾಕ್ತೀನಿ. ಜೀರಾ ಸೊ ಫಸ್ಟಿಗೆ ಜೀರಾ ಹಾಕ್ತೀನಿ ಒಂದು ಸ್ವಲ್ಪ ಎಣ್ಣೆ ಕಾಯ್ದು ಒಳಗಡೆ. ಅದೊಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು, ಜೀರಿಗೆ. ಅದು ಆದ್ಮೇಲೆ ಇದು ಉಳ್ಳಾಗಡ್ಡಿ ಹಾಕ್ತೀನಿ. ಸಿಹಿ ಪೂರ್ತಿ ಸಿಡಂಗ ನೋಡ್ರಿ ನಂದು ಐಫೋನ್ ಎಷ್ಟು ಕಾಳಜಿ ಅದ. ಪಾಪದಷ್ಟು ವಿಡಿಯೋ ಇದು ಮಾಡ್ತದ. ಆ ವಿಡಿಯೋಲಿಂತ ಎಲ್ಲ ನಮಗೆ ಅಷ್ಟ ವ್ಯೂಸ್, ಲೈಕ್ಸ್ ಆ ಫೋನ್ಲಿಂತ. ಎಣ್ಣೆ ಕಾಯ್ದಿತ್ತಲ್ಲ ಅದಕ್ಕೆ ಜಲ್ದಿನೇ ಫ್ರೈ ಆಗ್ಯದ ನೋಡ್ರಿ. ಸೊ ಉಳ್ಳಾಗಡ್ಡಿ ಭೀ ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೋಬೇಕು. ಸೊ ಇದು ರೆಸಿಪಿನ ಏನು ಮಾಡ್ತೀನಿ, ಶಾರ್ಟ್ಸ್ ಭೀ ಹಾಕ್ತೀನಂತ, ಅದ್ರದಾಗ ಭೀ ನಿಮ್ಗೆ ಕ್ಲಿಯರ್ಲಿ ಗೊತ್ತಾಗ್ತದ. ಈಗ ಇದು ಕಲರ್ ಚೇಂಜ್ ಆಗ್ಯದ ಉಳ್ಳಾಗಡ್ಡಿದು. ಈಗ ಇದು ಪೇಸ್ಟ್ ಹಾಕ್ತೀನಂತ. ಅವಾಗ ಸ್ಟಾರ್ಟಿಂಗ್ ನಾವೇನು ಇದು ಗ್ರೈಂಡ್ ಮಾಡ್ಕೊಂಡಿದ್ದೇವಲ್ಲ, ಸೊ ಇದ್ರಾಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಭೀ ಹಾಕಬೇಕು. ಅದು ಸ್ವಲ್ಪ ಹಾಕೋರಿ, 1 ಸ್ಪೂನ್ ಅಷ್ಟೇ, 1 ಟೇಬಲ್ ಸ್ಪೂನ್. ಬೇಕಾದ್ರೆ ಕೈಲಿಂತ ಭೀ ಈ ಥರ ಹಾಕೋರಿ, ಒಂದು ಸ್ವಲ್ಪ ಹಾಕೋಬೇಕು. ನೀಟೇನು ಮಾಡ್ತಾ ಇದೆಲ್ಲ ಚಲೋ ಫ್ರೈ ಮಾಡಬೇಕು. ಸ್ಮೆಲ್ಲರೇ ಘಮ ಆಗುತ್ತೆ. ಹೆಂಗೆ ಹೊಂಟೋಬೇಕು ಸ್ಮೆಲ್? ಬರ್ರಿ ಮೆಂತಿ ಪಲ್ಯ ಸ್ಮೆಲ್ ಬೇರೆನೇ. ನನ್ನ ತಂಗಿ ಇದೊಂದು ಮೆಂತಿ ಪಲ್ಯ ಒಂದು ಚಲೋ ಕಾಯಿಸ್ಲಿಂತ ತಿಂತಾವ್ರಿ. ಹೌದಲ್ಲಮ್ಮ? ಶೇಂಗಾದಾಗ ಎಳ್ಳದಾಗ ಎಣ್ಣೆ ಇರ್ತವಲ್ಲ, ಅದಕ್ಕಂತ ಕಿಸಿಂದ ಇದು ಚಲೋ ಈ ಥರ ಎಣ್ಣೆ ಬಿಡತನ ಹಿಂಗೆ ಇದು ಮಾಡಬೇಕು. ಸೊ 1 ಮಿನಿಟ್ ಥರ ಈ ಥರನೇ ಇದು ಎಣ್ಣೆ ಬಿಡತನ ಹಿಂಗೆ ಚಲೋ ಕಲಿಸ್ಕೋಬೇಕು. ಅದಾದ್ಮೇಲೆ ಏನು ಮಾಡ್ಬೇಕು, ಈಗ ಒಂದು ಸ್ವಲ್ಪ ನೀರು
ಸಣ್ಣ ಗ್ಲಾಸ್ ಇರ್ತಲ್ಲ ಅದರಷ್ಟು ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿನೇ ಏನು ಮಾಡಬೇಕು ನೀರು ಹಾಕಿ ಈಗೆಲ್ಲ ಇದೆಲ್ಲ ಹಾಕ್ತೀನಿ ಉಪ್ಪು ಖಾರ ಮಸಾಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಅದಕ್ಕಂದ್ರೆ ಅದ್ರದ್ದೇ ಹಾಕಿದ್ದೆಲ್ಲ ಉಪ್ಪನ್ನು ಸ್ವಲ್ಪ ಹಾಕ್ತೀನಿ ನೆಕ್ಸ್ಟ್ ಧನಿಯಾ ಮಸಾಲ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಮೇನ್ ಇಂಗ್ರೀಡಿಯೆಂಟ್ ಖಾರ ಭೀ ನಿಮ್ದು ಇಷ್ಟ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ನೀವು ಹೆಚ್ಚು ಖಾರ ತಿಂತೀರಿ ಅಂತಂದ್ರೆ ಸ್ವಲ್ಪ ನೋಡಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ನಾ ಇಲ್ಲಿ 1.5 ಸ್ಪೂನ್ ಖಾರ ಹಾಕ್ತೀನಿ ಮತ್ತು ಚಲೋ ಫ್ರೈ ಮಾಡಬೇಕು ಅರ್ಶಿಣ ಹಾಕಿಲ್ಲ ಅರ್ಶಿಣ ಭೀ ಹಾಕಿ ಈಗ ನಮ್ಮ ತಂಗಿ ಹೇಳ್ತಾ ಅರ್ಶಿಣ ಹಾಕ್ಬೇಕಂತ ಅರ್ಶಿಣ ಸ್ವಲ್ಪ ಅರ್ಶಿಣ ಇದೆಲ್ಲ ಕಲಸಿ ಚಲೋ ಫ್ರೈ ಮಾಡಬೇಕು ಇದು ಭೀ ಚಲೋ ಹಿಂಗೆ ಫ್ರೈ ಮಾಡಿಲ್ಲ ಅದು ಭೀ ತಂತಾನೆ ಹಿಂಗೆ ಎಣ್ಣೆ ಬಿಡ್ತದ ಈಗ ಅದು ಎಣ್ಣೆ ಬಿಡೋತನ ನೀವೇನು ಮಾಡಬೇಕು ಹಿಂಗೆ ಫ್ರೈ ಮಾಡಬೇಕು ಫ್ರೈ ಮಾಡಿ ನೆಕ್ಸ್ಟ್ ಅದೇ ಜಾರದಾಗ ಇವೆರಡು ಟಮಾಟ ಏನು ಮಾಡ್ಬೇಕು ಕಟ್ ಮಾಡಿ ಇದು ಭೀ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಬೇಕು ಈಗ ಇಲ್ಲಿದು ಏನು ಮಾಡಿನ 1.5 ಟಮಾಟ ಇಲ್ಲಿ ಇದು ಭೀ ಮಿಕ್ಸಿ ಮಾಡ್ಕೊಂಡಿನಿ ಈಗ ಇದು ಇದ್ರದಾಗ ಹಾಕ್ಬೇಕು ಇದು ಎಣ್ಣೆ ಬಿಡ್ಬೇಕು ಚಲೋ ಫಸ್ಟ್ ಇಲ್ಲಿ ಕಾಣತಿರ್ಬೇಕು ನಿಮಗೆ ಇದಾದ್ಮೇಲೆ ನೆಕ್ಸ್ಟ್ ಈಗ ಇದು ಪ್ಯೂರಿ ಹಾಕ್ಬೇಕು ಟೊಮ್ಯಾಟೊ ಪೇಸ್ಟ್ ಈಗ ಇನ್ನೊಂದು ಸ್ವಲ್ಪ ಚಲೋ ಈ ಥರ ಫ್ರೈ ಮಿಕ್ಸ್ ಮಾಡ್ಕೋಬೇಕು ಚಲೋ ಇದು ಸಣ್ಣದು ತೊಗೊಂಡಿದ್ದು ಆ್ಯಕ್ಚುಲಿ ದೊಡ್ಡ ಪ್ಯಾನ್ ತೊಗೊಳತ್ತಿದ್ದೆ ನಾನು ಮಿಕ್ಸ್ ಮಾಡಕ್ಕೆ ತೊಗೊಂಡಿದ್ದಿ ಸೊ ಇದು ಇವಾಗ ಕುದಿಲತ್ತದ ಇದು ಕುದಿಲಕ್ ಬಿಡ್ರಿ ಒಂದು 3-4 ನಿಮಿಷ ಅಲ್ಲಿ ತನಕ ಇದು ಡಕ್ಕನ್ ಕ್ಲೋಸ್ ಮಾಡಾಕತ್ತ ಅಲ್ಲಿ ತನಕ ನಾವು ಏನು ಮಾಡಮು ನಮ್ಮ ಪಪ್ಪ ಇದು ಕಬಾಬ್ ತಂದಾರಲ್ಲ ಅದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಆ್ಯಕ್ಚುಲಿ ತಂದಪ್ಲೆ ತಿಂತೀನ ಇವತ್ತು ಕಂಟ್ರೋಲ್ ಇಲ್ಲ ನನಗೆ ಸೊ ಫಸ್ಟಿಗೆ ಈ ಥರ ಒಂದು ಪೀಸ್ ತಗೋರಿ ಪೀಸ್ ಮೇಲೆ ನಿಂಬಿಕಾಯಿ ಹಿಂಡಿ ನಿಂಬಿಕಾಯಿ ಹಿಂಡಿ ನೋಡ್ರಿ ಜರ ಬಾಯಿ ಚಟಪಟ ಹಾಕಿನಿ ಉಳ್ಳಾಗಡ್ಡಿ ಇಟ್ಟು ಆಮೇಲೆ ಈ ಥರ ಹಿಂಗೆ ಉಳ್ಳಾಗಡ್ಡಿ ಮ್ಯಾಲೆ ಇಟ್ಟು ಹಂಗೆ ತಿಂದು ಅಮ್ಮ ಈಗ ಅದೇ ಕೈ ತೊಗೊಂಡು ಈಗ ನನ್ನ ಪಲ್ಯ ಮಾಡ್ತಾನೆ ಕೈ ತಕ್ಕೋತೀನಿ ಹಾಂ ಅದೇ ಅಂದೇನ ಚಿಕನ್ ಕಬಾಬ್ ನನ್ನ ಫೇವ್ರೇಟ್ ಸೊ ಆಯ್ತು ಒಂದು 5 ಮಿನಿಟ್ಸ್ ಬಿಟ್ಟಿನಿ ಸೊ 5 ಮಿನಿಟ್ಸ್ ಬಿಟ್ಟಾದ್ಮೇಲೆ ಈಗ ಡಕ್ಕನ್ ತೆಗಿಲತ್ತೀನಿ ಫುಲ್ ಒಲಿ ಆಗಿರ್ತದೆ ನೋಡ ಠಡನ್ 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 ಬ್ರೋ ಹೆಂಗೆ ಕಾಣತ್ತದ ಖರೆ ಕರೆ ಭೀ ಮಸ್ತ್ ಮಸ್ತ್ ಕಾಣತ್ತದ ಸೊ ಅದು ರೌಂಡ್ ಫುಲ್ ಎಣ್ಣೆ ನೋಡ್ರಿ ಎಷ್ಟು ಚಲೋ ಬಿಟ್ಟದ ಈ ಥರ ಹಿಂಗೆ ಎಣ್ಣೆ ಬಿಡಬೇಕು ಕಲ್ಸ ಸುಂದರಗ ತಗೋದ್ರದಾಗ ಏನು ತೊಗೊಂಡೆ ಹಿಂಗೆ ಮಿಕ್ಸ್ ಮಾಡೋದು ಸೊ ಈ ಥರ ಹಿಂಗೆ ಕಲ್ಸ್ಕೋಬೇಕು ಚಲೋ ಆಯಿತು ಇಷ್ಟೇ ಇದು ಆದ್ಮೇಲೆ ಈಗ ಏನು ಮಾಡಬೇಕು ಅದು ನಾವು ಮೆಂತಿ ಪಲ್ಯ ಏನು ಫ್ರೈ ಮಾಡ್ಕೊಂಡಿದ್ದೇವಲ್ಲ ಸ್ಟಾರ್ಟಿಂಗ್ ಇದು ಮೆಂತಿ ಪಲ್ಯ ಏನು ಫ್ರೈ ಮಾಡ್ಕೊ ಅದು ಹಾಕ್ತೀನಿ ರೀ ಹುಡ್ಕೊಂತ ಯಾಕೆ ನಿಮ್ಮ ಓನ್ ಮಕ್ಳೇ ಇದು ಮತ್ತೆ ಏನು ಮಾಡಬೇಕು ಚಲೋ ಮಿಕ್ಸ್ ಮಾಡಬೇಕು ಸೊ ಎಲ್ಲದು ಮೆಂತಿ ಪಲ್ಯ ಎಲ್ಲದು ಗ್ರೇವಿಗೆಲ್ಲ ಚಲೋ ಮಿಕ್ಸ್ ಆಗಬೇಕು ಆಯ್ತು ನೋಡ್ರಿ ಇಷ್ಟೇ
ಪಲ್ಯ ಭಾಳ ಅಂದ್ರೆ ಭಾಳ ಈಸಿ ಅದ. ಒಂದ್ಸಲ ಟ್ರೈ ಮಾಡಿರಿ, ನಿಮಗೆ ಭಾಳ ಇಷ್ಟ ಬರ್ತದ. ಮಸ್ತ್ ಕಾಣುತ್ತೆ. ಸೊ ಆಯ್ತು, ಇಷ್ಟು ಈಸಿ, ವೆರಿ ಈಸಿ. ವೆರಿ ಈಸಿ. ಆಯ್ತು ನೋಡವ ನಿಂದು ಮೆಂತಿ ಪಲ್ಯ. ಹಿಂಗೆ ಅಡುಗೆ ಮಾಡೋರು ವೆರಿ ಈಸಿ ಅಂತಾರೆ. ಇನ್ನು ಮುಂತಾರೆ ಏನು ಹೇಳ್ಬೇಕು? ಯಾಕೆ ಮಾಡ್ಬೇಕು? ಅದ್ರೊಳಗೆ ಈಸಿ ರೆಸಿಪಿನೇ ಅವೆಲ್ಲ. ನಾವು ಆಲ್ಮೋಸ್ಟ್ ಎಲ್ಲ ಈಸಿ ರೆಸಿಪಿನೇ ಹೇಳ್ಕೊಡ್ತೀವಿ. ನಾನು ಕುಕಿಂಗ್ ಚಾನಲ್ ನೋಡಿರ್ತಾರೆ ಎಲ್ಲ ವಿಡಿಯೋಸ್ಗಳು. ನೋಡಿರ್ತೀನಿ ರೀ ಗಾಯ್ಸ್. ಆಫ್ ಮಾಡಿ ಫ್ಲೇಮ್. ಆಯ್ತು, ಡನ್. ಪಲ್ಯ ಆಯ್ತು ನೋಡ್ರಿ. ಒಂದ್ಸಲ ಝೂಮ್ ಮಾಡಿ ಕ್ಲೋಸ್ ಅಪ್ ತೋರಿಸ್ತೀನಿ ಅಂತ. ಆ್ಯಕ್ಚುಲಿ ಸ್ಟ್ಯಾಂಡಿಗೆ ಹಚ್ಚಿದ್ದೆ, ಫ್ಲ್ಯಾಶ್ ಹಾಕಿಲ್ಲೇನ? ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದಪ್ಪ. ಫುಲ್ ಝೂಮ್ ಮಾಡ್ತೀನಿ ಅಂತ. ಮತ್ತೆ ಬೆಳ್ಳುಳ್ಳಿ ಅದೆಲ್ಲ ಎಷ್ಟು ಚಲೋ ಫ್ರೈ ಆಗ್ಯದಾಗ. ಹಂಗೆ ಎಣ್ಣೆ ನೋಡ್ರಿ ಈಗ ಸೈಡಿಗೆಲ್ಲ ಎಷ್ಟು ಮಸ್ತ್ ಬಿಡ್ಲತ್ತದ ಎಣ್ಣೆ. ಸೊ ನಿನ್ನೆ ರೆಸಿಪಿ ಅದು ಮಾಡಿದ್ದೆಲ್ಲ ಇವಾಗ ಬೆಳಗ್ಗೆ ಕಂಟಿನ್ಯೂ ಮಾಡತ್ತೀನಿ. ಅದಕ್ಕಂದ್ರೆ ರಾತ್ರಿ ನಂಗೆ ಟೈಮ್ ಸಿಗಲಿಲ್ಲ, ಸ್ವಲ್ಪ ಇದ್ದಿದ್ದೆ, ಹಾಗೆ ಲೇಟ್ ಬಿ ಆಯಿತು. ಸೊ ಅದಕ್ಕಂತ ಇವಾಗ ಬೆಳಗ್ಗೆ ಈಗ ಸ್ಕೂಲಿಗೆ ಹೋಗಬೇಕಲ್ಲ, ಸೊ ವ್ಯಾನ್ ಬರ್ತು, ವ್ಯಾನ್ ಸಲಕ್ಕೆ ವೇಟ್ ಮಾಡತ್ತೀನಿ. ಅದಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ಎಂಡ್ ಮಾಡೋ ಸಲಕ್ಕಂತ ವೀಡಿಯೋ ಮಾಡಿದ್ರೆ ಆಯ್ತಂತ ಸೊ ಮಾಡ್ಲತ್ತೀನಿ. ಸೊ ಅದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಹೊಸಬರು ಯಾರೆಲ್ಲ ನನ್ನ ವೀಡಿಯೋ ನೋಡತ್ತೀರಿ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿರಿ, ಸಪೋರ್ಟ್ ಭೀ ಮಾಡಿರಿ. ಬಾಯ್.